ಹೆಂಟೆ ಹೂಂಜ ಬೇಕು ಬಲಿ ಕೊಡ್ಲಿಕ್ಕೆ. ಹೆಂಟೆ ಯಾಕೆ ಬೇಕು? ಯಾಕೆ? ಅದು ಮನೆಯಲ್ಲಿ ನಮಗೆ ಸಾರು ಮಾಡಿ ಕುಡಿಲಿಕ್ಕೆ. ನೀನು ಮಾಟ ಮಾಡದ ದಾರಿಗೆ ಹೋಗು. ಎಂತದ್ದು ಕೆಲಸ ಆಗಬೇಕು? ನನ್ನ ಕುಕ್ಕುಟವನ್ನು ತಿಂದು ಇವಾಗ ಕೆಲಸ ಮಾಡುದು ಬೇಡ. ಮತ್ತೆ ಕೇಳಿದ್ರೆ ಕೊಡುದಿಲ್ಲ, ಅದಕ್ಕೆ ಇಲ್ಲೇ ಕೇಳುದು ನಾವು. ಸರಿ, ಮಾಟ ಎಲ್ಲ ಆದ ಮೇಲೆ, ಮಾರಣ ಎಲ್ಲ ಆದ ಮೇಲೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿ. ಆಹುತಿ ಮಾಡ್ಲಿಕ್ಕೆಲ್ಲ ಬೇಕಾಗ್ತದೆ. ಯಾವುದು? ಅದಕ್ಕಿಂತ ಮೊದಲು ಕೆಲವು ವಿಷಯಗಳೆಲ್ಲ ಬೇಕಾಗ್ತದೆ. ಯಾವುದು? ನಾನು ಹೇಳಿದ್ದನ್ನು ನೀವು ಕ್ಷಣ ಮಾತ್ರದಲ್ಲಿ ತರಿಸಿಕೊಟ್ರೆ ಎಲ್ಲ ವ್ಯವಸ್ಥೆ ಮಾಡ್ತೇನೆ. ಪ್ರಯತ್ನಶೀಲರಾಗುವ. 4484 ನೀರೊಳ್ಳೆ. ನೀರೊಳ್ಳೆ? ಹೌದು, ಅದು ನೀರಿನಲ್ಲಿರುವಂತ. ಒಳ್ಳೆಕ್ಕಿಂತ ಸ್ವಲ್ಪ ದೊಡ್ಡದು ನೀರೊಳ್ಳೆ. ಆಮೇಲೆ 7774 ಕಾಳಿಂಗ ಸರ್ಪ. ಕಾಳಿಂಗ ಸರ್ಪ? ಹೌದು, ಅದು ಉರಗ ತಜ್ಞರಿದ್ದಾರೆ ನಮ್ಮಲ್ಲಿ. ಆಮೇಲೆ 7774 ದೊಡ್ಡ ಜಾತಿಯ ಸೊಳ್ಳೆ. ಸೊಳ್ಳೆ ಹಿಡಿಯುವಾಗ ಒಂದೇ ಒಂದು ಸೊಳ್ಳೆಯ ಕಾಲು ಮುರಿಬಾರ್ದು. ಇದು ದೊಡ್ಡ ಸಮಸ್ಯೆ ಆಯ್ತಲ್ಲ. ಸೊಳ್ಳೆ ಹಿಡಿಯುವಾಗ ಕಾಲು ಮುರಿಯದೆ ಕೈಯಲ್ಲಿ ಕೂತ್ಕೊಂಡಿತ್ತು, ಹೊಡಿದೆ. ಜಾಗ್ರತೆಯಲ್ಲಿ ಹಿಡಿಬೇಕು. ಇದಕ್ಕೆ ಅಥರ್ವ ಕ್ರಿಯೆಗೆ ಅದೆಲ್ಲ ಬೇಕಾಗ್ತದೆ. ನಮ್ಮಲ್ಲಿ ಕೆಲವು ಸೊಳ್ಳೆ ಹಿಡಿಲಿಕ್ಕೆ ಅಂತಲೇ ಕೆಲವು ಇದ್ದಾವೆ. ಊಟ ಮಾಡಿದಾಗ ಅಲ್ಲಿ ಸೊಳ್ಳೆ ಹಿಡಿತಾ ಇರೋದು. ಆಮೇಲೆ 84 ಕೊಡಪನ ಬೊಗ್ಗಿ ನಾಯಿಯ ತುಪ್ಪ. ನೀವು ಮನಸ್ಸು ಮಾಡಿದ್ರೆ ಆಗ್ತದೆ. ಅದು ಯಾವ ನಾಯಿ? ಬೊಗ್ಗಿ ನಾಯಿ. ಹಾಗೆ ಅಂತ ಹೇಳಿದ್ರೆ ಸಾರಮೇಯ ಹೆಣ್ಣು ನಾಯಿ. ಬೊಗ್ಗಿ ಅಂತ ಹೇಳಿದ್ರೆ ಮತ್ತೆ ಯಾವುದು? ಗಂಡ. ಸರಿ. ಆಮೇಲೆ 48 ಗರ್ಭಿಣಿ ಬೊಗ್ಗಿ ನಾಯಿ. ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ಎಲ್ಲದಕ್ಕೂ ನಾನು ಮನಸ್ಸು ಮಾಡಬಹುದು, ಇದಕ್ಕೊಂದು ನಿನಗೆ ಮನಸ್ಸು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ವಾ? ಇಲ್ಲ ಇಲ್ಲ, ನನಗೆ ಆಗ್ತದೆ. ಆ ಊಟಿ ಕೊಡ್ಲಿಕ್ಕೆ ಮಾತ್ರ ಮನಸ್ಸು ಆಗುದು. ಆಮೇಲೆ ನೋಡುವ, ನಮ್ಮಲ್ಲಿ ಇದ್ದಾರೆ, ನೋಡುವ ಅವ್ರು ಏನಾದ್ರು ಮಾಡಿ. 775 ಗರ್ಭಿಣಿ ಕತ್ತೆ. ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ಎಲ್ಲ ಹಿಡ್ದದ್ದು ಬಿಡಿಸ್ತೇನೆ ಪಾಪಿ. ಪ್ರತಿಯೊಂದು ಪ್ರಾಣಿ ಗರ್ಭಿಣಿ ಆಗಬೇಕು, ಅದಕ್ಕೆ ನಾನು ಮನಸ್ಸು ಮಾಡಿದ್ರೆ ಆಗ್ತದಲ್ಲ. ನಿನ್ನಲ್ಲಿ ಅದ್ಭುತ ಶಕ್ತಿ ಉಂಟು. ಅದ್ಭುತ ಶಕ್ತಿ ನನ್ನಲ್ಲಿ ಎಷ್ಟುಂಟು ಅಂತ ನಿನ್ನನ್ನು ಹುಟ್ಟಿಸುವಾಗ ಏನಿದು ವಿಚಿತ್ರ. ಕಾಯದ ಕಸುವು ಇಂಗುತ್ತಾ ಇದೆ. ಹೆಣ್ಣು ಮಕ್ಕಳ ಪೌರುಷ ಎನ್ನುವುದು ಮೆರೆಮೇರ್ತಾ ಇದೆ. ಅತ್ತ ಇತ್ತ ಸುತ್ತಮುತ್ತ ಎತ್ತೆತ್ತ ಕತ್ತತ್ತಿ ನೋಡಿದರೂ ಸ್ತ್ರೀ ಮೊತ್ತವೇ ಕಾಣ್ತಾ ಇದೆ. ಇವರ ಸತ್ವವನ್ನು ಕುಗ್ಗಿಸಬೇಕು. ಏನು ಮಾಡೋಣ? ಅಣ್ಣ ಕೊಟ್ಟಂತಹ ಅಧಿಕಾರ, ಪ್ರತಿ ಸೃಷ್ಟಿ ನನ್ನ ಸೃಷ್ಟಿಯ ತಂದವನ್ನು ನೋಡ್ತೀರಾ? ನೋಡುವೊಮ್ಮೆ. ಈ ಪ್ರಸಂಗದಲ್ಲಿ ಇಷ್ಟರವರೆಗೆ ಬಾರದೆ ಇರುವ ಒಂದು ಸೃಷ್ಟಿ ಮಾಡ್ತೇನೆ, ನೋಡಿ. ಮಗನೇ ಮಗನೇ ಅಪ್ಪ, ನೀ ಎಂಡೆ ಅಪ್ಪನ? ಏನಾಗ್ಲಿಕ್ಕಿಲ್ವಾ? ಎಂಡಪ್ಪ. ಎಂಡಪ್ಪ ಯಾರು? ನನ್ನನ್ನು ಸೃಷ್ಟಿ ಮಾಡಿದ ಯಾರು? ನಾನೇ. ಹಾಗಾದ್ರೆ ನೀವು ನನ್ನ ಸೃಷ್ಟಿಗೆ ಕಾರಣ ನನ್ನ ಅಪ್ಪನೇ. ನನ್ನಿಂದ ಜನ್ಯ ನೀನು, ಆದ್ದರಿಂದ ನಾನು ನಿನಗೆ ಜನಕ. ಕಂದ ಜನಕ, ಜನಕ, ಕಂದ, ಜಕಣ, ಕುಮಾರ. ಕುಮಾರ 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 ಅದು ಬಿಡುವುದಿಲ್ಲ. ನಾವು ಕುಮಾರನನ್ನು ಬಿಡುವುದಿಲ್ಲ. ಕುಮಾರ ಸೃಷ್ಟಿಯಾಗಾಯಿತು. ಕಾರಣ ಇಷ್ಟೇ. ಏನು? ಒಮ್ಮೆ ಸರಿಯಾಗಿ ಸುತ್ತ ನಿರೀಕ್ಷಿಸಿ ನೋಡು. ನೋಡ್ತಾ ಇದ್ದೇನೆ. ಹೆಣ್ಣು ಮಕ್ಕಳು ವಿಜೃಂಭಿಸ್ತಾ ಇದ್ದಾರೆ. ಮೊದಲಿದ್ದವರು ಯಾರು ಇಲ್ಲ, ಎದ್ದು ಹೋಗಿದ್ದಾರೆ. ಯಾಕೆ? ನಿನ್ನ ಸೃಷ್ಟಿ ಆಗ್ತದೆ ಅಂತ ಅವರಿಗೆ ಗೊತ್ತಿಲ್ಲ, ಆದ್ರಿಂದ ಎದ್ದು ಹೋಗಿದ್ದಾರೆ. ಸರಿ, ನಿನಗೆ ಉಳಿದವರು ಸಾಕು. ಆದ್ರೂ ನಿನ್ನ ಸೃಷ್ಟಿ ಯಾಕೆ? ಪುರುಷರ ಸತ್ವ ಎಲ್ಲ ಹಿಂಗಿದೆ ನೋಡಿದ್ಯಾ? ಎಲ್ಲ ಗಂಡು ಮಕ್ಕಳು ಚಪ್ಪೆ ಆಗಿದ್ದಾರೆ. ಹೆಣ್ಣು ಮಕ್ಕಳು ತಮ್ಮದಾದಂತಹ ಪರಾಕ್ರಮದಿಂದಲೇ ವಿಜೃಂಭಿಸ್ತಾ ಇದ್ದಾರೆ. ಅವರ ಸತ್ವವನ್ನು ಕುಗ್ಗಿಸಬೇಕು. ಸರಿ, ಅವರಿಗೆ ತಲೆ ಎತ್ತಲಿಕ್ಕೆ ಆಗಬಾರದು. ಆ ತುಂಡು ರಂಬೆಗಳು, ದಿಂಡೆ ಹೆಣ್ಣು ಮಕ್ಕಳು ಹಿಂದಿನ ಭಾಗಕ್ಕೆ ಒಂದು ಮೆಟ್ಟಿದ್ರಂತಲ್ಲ, ಅವರ ಅಹಂಕಾರ ಎಲ್ಲ ಅಡಗಬೇಕು. ಆದ್ರೂ ಅವರ ಮುಂದೆ ನಾವು ಸೋತದ್ದೇ ಅಲ್ವಾ? ಹೌದು. ಆದ್ರೆ ನಿನ್ನದಾದಂತಹ ಏನ್ ಮಾಡ್ತಿ? ನಾನು ಮಾಟ, ಮಾರಣ, ಕೃತ್ರಿಮ, ಹೋಮ ಎಲ್ಲ ಮಾಡ್ತೇವೆ. ಮಾಟೆ ಮಾಡ್ತೇವೆ. ನೀನು ಹೆಗ್ಗಣವ? ಮಾಟ ಮಾಡ್ಲಿಕ್ಕೆ ನಾನೇನು ಪೆರ್ಗುಡೆಯ? ಮತ್ತೆ ಮಾಟ 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 ಅಥರ್ವ ವೇದೋಕ್ತವಾದಂತಹ ಮಾಟವೋ ಮಾರಣವೋ ಯಾವುದಾದ್ರೂ ತೊಂದರೆ ಇಲ್ಲ. ಒಟ್ಟಾರೆಯಾಗಿ ಅವರು ನಿರ್ಮೂಲ ಆಗಬೇಕು. ಇಲ್ಲಿದ್ದ ಹೆಂಗಸರೆಲ್ಲ ಮನೆಗೆ ಹೋಗಿ ಕೌಚಿ ಮಲಗಬೇಕು. ಮನೆಗೂ ಹೋಗಬಾರ್ದು, ಇಲ್ಲಿಯೇ ತಲೆ ತಿರುಗಿ ಬೀಳ್ಬೇಕು. ಹೌದಾ? ಅದಕ್ಕೆ ಏನ್ ಬೇಕಾದ ವಸ್ತುಗಳೆಲ್ಲ ಬೇಕಾಗ್ತದೆ. ಏನು ಬೇಕು? ಮೊದಲು 4 ಹೂಂಜ ಬೇಕು. ಹೂಂಜ? ಹೌದು. ಯಾಕೆ? ಅದು ರಕ್ತದ ಬಲಿಗೊಳ್ಳಿಕೊಂಡು. ಹುಂಜ ಬಣ್ಣ ಬಣ್ಣದ್ದೇ ಆಗಬೇಕಾ, ಶ್ವೇತವರ್ಣದ್ದು ಸಾಕ? ಅಲ್ಲಲ್ಲ, ಶ್ವೇತಗೊಂಡು ಅಲ್ಲಿಗೆ ಮಾತ್ರ, ಇಲ್ಲಿ ಬೇಡ.
ಬೇಡಲ್ಲ ಅದು ಬಿಳಿ ಕುಕ್ಕುಟ ಅದು ಬೇಡ. ಬೇಡ. ಹಾ, ನಮಗೆ ಬಣ್ಣ ಬಣ್ಣದ್ದು. ಬಣ್ಣ ಬಣ್ಣ ಹೌದು. ನೋಡುವ ವ್ಯವಸ್ಥೆ ಮಾಡಿಸುವ. ಉಂಟಲ್ಲ ಸ್ವಾಮಿ ನಿಮ್ಮಲ್ಲಿ? ನೀನು ನಿಮ್ಮ ಮನೆಯಲ್ಲಿ ಉಂಟಲ್ಲ, ಅದು ಸಾಕು. ನೀನು ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ. ಆಮೇಲೆ ಮೊಟ್ಟೆ ಇಡದ ಒಂದು ಲಾಕಿ ಬೇಕು. ಎಂಟೆ ಹೂಂಜ ಬೇಕು ಬಲಿ ಕೊಡ್ಲಿಕ್ಕೆ. ಹೆಂಟೆ ಯಾಕೆ ಬೇಕು? ಯಾಕೆ? ಅದು ಮನೆಯಲ್ಲಿ ನಮಗೆ ಸಾರು ಮಾಡಿ ಕುಡಿಲಿಕ್ಕೆ. ನೀನು ಮಾಟ ಮಾಡದ ದಾರಿಗೆ ಹೋಗು. ಎಂತದ್ದು ಕೆಲಸ ಆಗಬೇಕು? ನನ್ನ ಕುಕ್ಕುಟವನ್ನು ತಿಂದು ಇವಾಗ ಕೆಲಸ ಮಾಡುದು ಬೇಡ. ಮತ್ತೆ ಕೇಳಿದ್ರೆ ಕೊಡುದಿಲ್ಲ, ಅದಕ್ಕೆ ಇಲ್ಲೇ ಕೇಳುದು ನಾವು. ಸರಿ, ಮಾಟ ಎಲ್ಲ ಆದ ಮೇಲೆ, ಮಾರಣ ಎಲ್ಲ ಆದ ಮೇಲೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿ. ಆಹುತಿ ಮಾಡ್ಲಿಕ್ಕೆಲ್ಲ ಬೇಕಾಗ್ತದೆ. ಯಾವುದು? ಅದಕ್ಕಿಂತ ಮೊದಲು ಕೆಲವು ವಿಷಯಗಳೆಲ್ಲ ಬೇಕಾಗ್ತದೆ. ಯಾವುದು? ನಾನು ಹೇಳಿದ್ದನ್ನು ನೀವು ಕ್ಷಣ ಮಾತ್ರದಲ್ಲಿ ತರಿಸಿಕೊಟ್ರೆ ಎಲ್ಲ ವ್ಯವಸ್ಥೆ ಮಾಡ್ತೇನೆ. ಪ್ರಯತ್ನಶೀಲರಾಗುವ. 4444 ನೀರೊಳ್ಳೆ. ನೀರೊಳ್ಳೆ? ಹೌದು, ಅದು ನೀರಿನಲ್ಲಿರುವಂತ. ಹೌದು, ಒಳ್ಳೆಕ್ಕಿಂತ ಸ್ವಲ್ಪ ದೊಡ್ಡದು ನೀರೊಳ್ಳೆ. ಆಮೇಲೆ 7774 ಕಾಳಿಂಗ ಸರ್ಪ. ಕಾಳಿಂಗ ಸರ್ಪ? ಹೌದು, ಅದು ಉರಗ ತಜ್ಞರಿದ್ದಾರೆ ನಮ್ಮಲ್ಲಿ. ಆಮೇಲೆ 7774 ದೊಡ್ಡ ಜಾತಿಯ ಸೊಳ್ಳೆ. ಸೊಳ್ಳೆ ಹಿಡಿಯುವಾಗ ಒಂದೇ ಒಂದು ಸೊಳ್ಳೆಯ ಕಾಲು ಮುರಿಬಾರ್ದು. ಇದು ದೊಡ್ಡ ಸಮಸ್ಯೆ ಆಯ್ತಲ್ಲ. ಸೊಳ್ಳೆ ಹಿಡಿಯುವಾಗ ಕಾಲು ಮುರಿಯದೆ ಕೈಯಲ್ಲಿ ಕೂತ್ಕೊಂಡಿತ್ತು, ಹೊಡಿದೆ. ಜಾಗ್ರತೆಯಲ್ಲಿ ಹಿಡಿಬೇಕು. ಇದಕ್ಕೆ ಅಥರ್ವ ಕ್ರಿಯೆಗೆ ಅದೆಲ್ಲ ಬೇಕಾಗ್ತದೆ. ನಮ್ಮಲ್ಲಿ ಕೆಲವು ಸೊಳ್ಳೆ ಹಿಡಿಲಿಕ್ಕೆ ಅಂತಲೇ ಕೆಲವು ಇದ್ದಾವೆ. ಊಟ ಮಾಡಿದಾಗ ಅಲ್ಲಿ ಸೊಳ್ಳೆ ಹಿಡಿತಾ ಇರುವುದು. ಆಮೇಲೆ 84 ಕೊಡಪನ ಬೊಗ್ಗಿ ನಾಯಿಯ ತುಪ್ಪ. ನೀವು ಮನಸ್ಸು ಮಾಡಿದ್ರೆ ಆಗ್ತದೆ. ಅದು ಯಾವ ನಾಯಿ? ಬೊಗ್ಗಿ ನಾಯಿ. ಹಾಗೆ ಅಂತ ಹೇಳಿದ್ರೆ ಸಾರಮೇಯ ಹೆಣ್ಣು ನಾಯಿ. ಬೊಗ್ಗಿ ಅಂತ ಹೇಳಿದ್ರೆ ಮತ್ತೆ ಯಾವುದು? ಗಂಡ. ಸರಿ. ಆಮೇಲೆ 48 ಗರ್ಭಿಣಿ ಬೊಗ್ಗಿ ನಾಯಿ. ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ಎಲ್ಲದಕ್ಕೂ ನಾನು ಮನಸ್ಸು ಮಾಡಬಹುದು, ಇದಕ್ಕೊಂದು ನಿನಗೆ ಮನಸ್ಸು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ವಾ? ಇಲ್ಲ ಇಲ್ಲ, ನನಗೆ ಆಗ್ತದೆ. ಆ ಊಟಿ ಕೊಡ್ಲಿಕ್ಕೆ ಮಾತ್ರ ಮನಸ್ಸು ಆಗುದು. ಆಮೇಲೆ ನೋಡುವ, ನಮ್ಮಲ್ಲಿ ಇದ್ದಾರೆ, ನೋಡುವ ಅವ್ರು ಏನಾದ್ರು ಮಾಡಿ. 775 ಗರ್ಭಿಣಿ ಕತ್ತೆ. ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ಎಲ್ಲ ಹಿಡ್ದದ್ದು ಬಿಡಿಸ್ತೇನೆ ಪಾಪಿ. ಪ್ರತಿಯೊಂದು ಪ್ರಾಣಿ ಗರ್ಭಿಣಿ ಆಗಬೇಕು, ಅದಕ್ಕೆ ನಾನು ಮನಸ್ಸು ಮಾಡಿದ್ರೆ ಆಗ್ತದಲ್ಲ. ನಿನ್ನಲ್ಲಿ ಅದ್ಭುತ ಶಕ್ತಿ ಉಂಟು. ಅದ್ಭುತ ಶಕ್ತಿ ನನ್ನಲ್ಲಿ ಎಷ್ಟುಂಟು ಅಂತ ನಿನ್ನನ್ನು ಹುಟ್ಟಿಸುವಾಗ ಗೊತ್ತಾಗ್ಲಿಲ್ವಾ? ಅದಕ್ಕಾಗಿ ನಾನು ಹೇಳಿದೆ ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ನೋಡುವ, ಪ್ರಯತ್ನ ಮಾಡುವ. ಆಮೇಲೆ ಕೆಲವು ಬಲಿಗಳೆಲ್ಲ ಬೇಕಾಗ್ತದೆ. ಯಾವ ಬಲಿ? ಬಲಿ ಬೇಕಾಗ್ತದೆ. ಆಹುತಿ ಕೊಡ್ಲಿಕ್ಕೆಲ್ಲ ಬಲಿ ಬೇಕಾಗ್ತದೆ. ಬಲಿ ಬೇಕು. ಆಮೇಲೆ ನೀನು ವಿಶೇಷವಾಗಿ ಒಂದು ಕೆಂಪು ರಕ್ತದಲ್ಲಿ ನೀನು ಸ್ನಾನ ಮಾಡಬೇಕು. ಕೆಂಪು ರಕ್ತದಲ್ಲಿ? ಕಪ್ಪು ಬೆಕ್ಕಿನ ಕೆಂಪು ರಕ್ತದಲ್ಲಿ. ಕಪ್ಪು ಬೆಕ್ಕಿನ ಕೆಂಪು? ಬೆಕ್ಕು ಯಾವ ಬಣ್ಣ ಇದ್ರು ರಕ್ತ ಕೆಂಪೇ ಬಾರ. ಆದ್ರೆ ನಮಗೆ ಯಾರು ತಿರುಗಿ ಮಾಡಬಾರ್ದು, ಅದಕ್ಕೆ ಬೇಕಾಗಿ. ಅಷ್ಟೇ ಅಲ್ಲ, ಇನ್ನು ಕೆಲವು ಪ್ರಕ್ರಿಯೆಗಳು ಉಂಟು. ಯಾವುದು? ನೀನು ನರವನ್ನು ತೆಗೆದು ಜನಿವಾರವಾಗಿ ಹಾಕೋಬೇಕು. ನರವೇ ನನಗೆ ಜನಿವಾರ? ಹೌದು. ಸರಿ. ಕೆಂಪು ಬಟ್ಟೆಯನ್ನು ಧರಿಸಬೇಕು. ಮುಟ್ಟು ಬಂಜೇಳ ಉಚ್ಚಿಷ್ಟ ಪತ್ರದ ಕುಳಿತು. ಮುಟ್ಟು ಬಂಜೇಳ ಉಚ್ಚಿಷ್ಟ ಪತ್ರದ ಕುಳಿತು. ಅಸಂಬದ್ಧ ಪ್ರಲಾಪಿ. ಇದು ಸುಸಂಬದ್ಧವೇ? ಅದೆಲ್ಲ ನಮಗೆ ಆಗುವುದಿಲ್ವೋ? ಬೇಕು, ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ಮುಟ್ಟು ಬಂಜೇಳ ಉಚ್ಚಿಷ್ಟ ಪತ್ರದ ಕುಳಿತು ಹೆಣಗಳನ್ನು ಸುಟ್ಟ ಸ್ಮಶಾನ ಮಧ್ಯದಲ್ಲಿ 48 ಗಳಿಗೆ ನೀನು ಕೂತ್ಕೊಳ್ಬೇಕು. ಮರೀಚ, ವಿಷಮುಷ್ಟಿ, ದತ್ತೂರ, ತಿಕಟ್ಟು, ತೈಲ, ಹಂದಿ, ಸರಮೆಗಳ ನೆಯಿ, ಸರ್ಷಪಂ, ನರನನ, ರಂಜಲ, ಸುಣ್ಣ, ಕಂಡ ಕುಷ್ಮಾಂಡ, ಕುಕ್ಕುಟಾಂಡವೇ ದ್ರವ್ಯಗಳಿಂದ ಅವುಗಳನ್ನು ಅರ್ಚಿಸಿ ಹೊಗೆ ಏಳಿಸಿ ಯಾರು ಇಲ್ಲಿಂದ ಹೋಗಲಾಗಿ ನಾನು ಮಾಡ್ತೇನೆ. ಹೌದಾ? ಆಮೇಲೆ ನೀನು ಮಾಡುವುದು ಹೌದಾ? ಹೌದೌದು. ಹೌದು ಅಂತ ಆದ್ರೆ ಅಥರ್ವ ವೇದೋಕ್ತವಾಗಿ ಯಾವ ಕ್ರಮಕ್ಕೂ ನಾನು ಸಿದ್ಧನಿದ್ದೇನೆ. ಯಾವುದಕ್ಕೂ ನಾನು ಸ್ಮಶಾನ ಭೈರವ, ರೂರು ಭೈರವ, ಚಂಡಭೀಷಣ ಭೈರವ, ಉನ್ಮತ್ತ ಭೈರವ, ಅಚಿತಾಂಗ ಭೈರವ, ಯೋಗಿನಿ, 48 ಘಂಟಾಕರಣ, ಇದನ್ನೆಲ್ಲ ನಮ್ಮ ಸುತ್ತಲೂ ನಾನು ನಿಲ್ಲಿಸಿ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಹೌದಾ? ಈಗ ಯಾಗ ಆರಂಭ ಆದ ಮೇಲೆ ನಿಲ್ಲಿಕ್ಕಿಲ್ಲ, ನಿರಂತರ ನಡೀತಲೇ ಇರೋದು. ನಿಂತರೆ ನಮಗೆ ಅಸಂಬದ್ಧ ಆಗ್ತದೆ, ನಮ್ಮ ಶಕ್ತಿ ಕೊಡ್ತದೆ. ಸರಿ, ಅದಕ್ಕಾಗಿ ಬೇಕು ಯಾಗ ಬರ್ಲಿಗಿರಿ. ಎಲ್ಲಿದ್ಯೋ? ನೋಡು, ಇವನೇ ನಿನಗೆ ಬಲಿ. ನಿನಗೆ ಬಲಿ ಇವನೇ. ಇವನನ್ನ ಪಟ್ಟದ ಶಿಷ್ಯ. ಇವತ್ತು ಇವ ಬಲಿ. ಬಲಿ ಪಶು. ಬಲಿ ಪಶು ಅಲ್ವಾ? ಪಶು ಅಂತ ಹೇಳಿದ್ರೆ ಅದು ಕಡಿಲಿಕ್ಕೆ. ಇವ ಬಲಿ ಪಶು. ಪ್ರಾರಂಭಿಸು. ಮಂತ್ರ ಸ್ಪಷ್ಟ ನನಗೆ ಕೇಳಬೇಕು. ನಿಮ್ಮ ಬೆರಳು ಕೊಡಿ. ನನ್ನ ಬೆರಳು ಯಾಕೆ? ರಕ್ತ ಬೇಕು. ರಕ್ತ ಬೇಕು ಅಂತಾದ್ರೆ ನಿನ್ನದು ಹಾಕು. ನಿಮ್ದು ಹೋಗಿದೆ ರಕ್ತ. ನನ್ನಲ್ಲಿ ರಕ್ತ ಉಂಟು, ಆದ್ರೆ ಅದು ಬಲಿ ಕೊಡ್ಲಿಕ್ಕೆಲ್ಲ ಇಲ್ಲ. ಎಷ್ಟು ವರ್ಷದಿಂದ ಹಾಳಾಗಿದೆ? ಯಾರ್ದು? ನನ್ನದು ರಕ್ತ ಹಾಳಾಗಿದೆ ಅಂತ ಯಾರು ಹೇಳಿ? ನೀವೇ ಹೇಳಿದ್ದೀರ ಅಂತಲ್ಲ. ಬೇಡ ಆಗದೆ, ನನ್ನ ರಕ್ತನೇ ಕೊಡ್ತೀನಿ ನಾನು. ನಿನ್ನದೇ ಕೊಡು, ಅದು ಹೆಚ್ಚು ಉಂಟು ಅದರಲ್ಲಿ. ಆಯ್ತಲ್ಲ, ಒಂದು ಬೆರಳು ಹೋಯ್ತಲ್ಲ. ಯಾವ ಬೇರೆ ಇಲ್ಲದವನು? ಬೇರೆಯವರ ರಕ್ತ, ನನ್ನ ರಕ್ತವನ್ನೇ ನಾನು ಕೊಡು. ಹಾಗೆ
ಅಷ್ಟು ಚಂದದಲ್ಲಿ ಹೂ ಎಲ್ಲ ಹಾಕಿದ್ರು ಅದನ್ನು ಯಾಕೆ ಹಾಳು ಮಾಡ್ತೀವಿ ಪಾಪಿ? ಇದು ನನಗೆ ಅಪ್ಪನ ಮೇಲೆ ಭಕ್ತಿ, ಅವನಿಗೆ ಗೌರವ. ಅಪ್ಪನ ಈಗ ದೋಷ ಬರ್ತದೆ. ಅಪ್ಪನನ್ನು ಎದುರು ನಿಲ್ಲಿಸಿ ಮಗ ಕುಡಿದ್ರೆ ಅಪ್ಪನಿಗೆ ಸ್ವಲ್ಪ ಒಂದು 3 ಬಿಂದಾದ್ರೂ ಹಾರಿಸ್ಬೇಕು. ಯಾರು ಮಾತಾಡ್ಲಿಕ್ಕಿಲ್ಲ. ಯಾಕೆ? ಅಲ್ಲಿ ಹೋಗುವ ದುಷ್ಟ ಶಕ್ತಿಗಳನ್ನೆಲ್ಲ, ಪ್ರೇತಾತ್ಮಗಳೆಲ್ಲ ನನ್ನ ಹೊಟ್ಟೆಯೊಳಗೆ ಹೋಗಿ ಸೇರಿಸಿದ್ದೇನೆ ನಾನು ಮಂತ್ರದಿಂದ. ಹಾಗಾಗಿ ಇದು ಒಳಗೆ ಒದ್ದಾಡ್ತಾ ಇದೆ. ಹಾಗಾಗಿ ಅದಕ್ಕೆ ಬಿಸಿ ಆಗ್ತಾ ಉಂಟು ಒಳಗಡೆ ಮಂತ್ರಾಕ್ಷರ ಬೀಜಾಕ್ಷರಗಳೆಲ್ಲ. ಅದಕ್ಕೆ ತಣ್ಣಗಾಗ್ಲಿಕ್ಕೆ ಬೇಕಾಗಿ ಇದನ್ನೀಗ ಕುಡ್ದದ್ದು. ಈಗ ಇದು ಕುಡ್ದೇ ಇಲ್ಲ, ಬೆಳಿಗ್ಗೆ ಆಗುದ್ರೊಳಗೆ ಎಲ್ಲ ಹೊರಗಾಗ್ತದೆ. ಪ್ರೇತ ಎಲ್ಲ ಹೊರಗೆ ಹೋಗ್ತದೆ. ಹೌದಾ? ಈಗ ನಿನ್ನನ್ನು ಸೃಷ್ಟಿ ಮಾಡಿದಲ್ಲ, ನಿನ್ನಂತದ್ದು ತುಂಬಾ ಒಳಗೆ ಉಂಟು, ಅದು ಕೂಡ ಒದ್ದಾಡ್ತಾ ಉಂಟು. ಅದನ್ನೇನು ಮಾಡುದು? ಮತ್ತೆ ಇಲ್ಲಿ ಹೊಟ್ಟೆ ಮಾಡುದು ಬೇಡ, ಅಲ್ಲಿ ಹೊಟ್ಟೆ ಮಾಡಿ ಹೋಗಿ ಗುಡಿ ಇರ್ಲಿ ಆಯ್ತಾ. ಇದು ತೆಗ್ದಿಡು. ಜೈ ವಿಶಾಲಾಕ್ಷಿ, ಮೀನಾಕ್ಷಿ, ಕಾಮಾಕ್ಷಿ, ಮಹಾಲಕ್ಷ್ಮಿ, ಶಿವಿಕಾ, ಮುಕ್ತಿಕಾ, ಮಹಾದೇವಿ, ಮಹಾಂಕಾಳಿ, ಪಾರ್ವತಿ, ಸುಪ್ರಭಾ, ಭ್ರಮರಾಂಬೆ, ವಿದ್ಯಾವಾಸಿನಿ, ಯೋಗಿನಿ, ಹಿಮರೂಪಿಣಿ, ಮಾಣಿಕ್ಯದೇವಿ, ಆಗಚ್ಚ ಆಗಚ್ಚ. ಹರಿಮಾಸಿದ್ದೆ, ಲಗಿಮಾಸಿದ್ದೆ, ನಿಗಮಾಸಿದ್ದೆ, ಮಹಿಮಾಸಿದ್ದೆ, ಈಶ್ವತ್ವ ಸಿದ್ಧೆ, ವಶಿತ್ವ ಸಿದ್ಧೆ, ಮುಕ್ತಿ ಸಿದ್ಧೆ, ಇಚ್ಛಾಸಿದ್ಧೆ, ಪ್ರಾಪ್ತಿ ಸಿದ್ಧೆ, ಸರ್ವ ಕಾಮಸಿದ್ಧೆ, ಬ್ರಾಹ್ಮಿ ಮಹೇಶ್ವರಿ, ಕೌಮಾರಿ ವೈಷ್ಣವಿ, ವಾರಾಹಿ ಮಹೇಂದ್ರಿ, ಚಾಮುಂಡಿ ಮಹಾಲಕ್ಷ್ಮಿ. ಓಂ ಓಂ ಮಹಾಶಕ್ತಿ ಆಗಚ್ಚ ಆಗಚ್ಚ ಆಗಚ್ಚ. ಚಂಡಿ ಚಾಮುಂಡಿ ಕಾಳಿ ಭದ್ರಕಾಳಿ ಓಂಕಾಳಿ ಮಹಾಕಾಳಿ ಸ್ವರೂಪಿಣಿ ಜಗದೀಶ್ವರಿ ಋಣಮಲೀಶ್ವರಿ ಅನ್ನಪೂರ್ಣೇಶ್ವರಿ ಸರ್ವ ಸ್ತ್ರೀ ಶಕ್ತಿ ಆಗಚ್ಚ ಆಗಚ್ಚ. ಸಂಕಲ್ಪ ಮಾಡಿದ್ಯೇನೋ? ಸಂಕಲ್ಪ ಮಾಡಿದ್ಯಾ? ಸಂಕಲ್ಪ ಇದೆ, ಅದರೊಳಗೆ ಸಂಕಲ್ಪ ಇಲ್ಲ. ಇಲ್ವಾ? ಆಗಚ್ಚ 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 ಆರಂಭಾಗಲಿ ಆರಂಭಾಗಲಿ. ಕೆಲರಿಗೆ ನಿದ್ರೆಯು, ಕೆಲರಿಗೆ ಮೂರ್ಛೆಯು, ಕೆಲರಿಗೆ ತೂಕಡಿಕೆ, ಕೆಲರ ಆಲಸ್ಯದ, ಕೆಲರು ಷಂಡತನದೊಡರು ಇವೆ ಶಕ್ತಿಗಳು. ರಣಭೂಮಿಯಲ್ಲಿ ವಿಶುಕ್ರನೆಂಬ ದಾನವ ಮಂತ್ರವಾದಿಯನ್ನ ಕೂಡಿ ಮಾಡುತ್ತಿರುವಂತಹ ಮಾಟದಿಂದಾಗಿ ಎಲ್ಲರೂ ಅಮಲಿನಲ್ಲಿದ್ದಾರೆ. ಎಲ್ಲರೂ ಹುಚ್ಚರಂತೆ ವರ್ತಿಸುತ್ತಾ ಇದ್ದಾರೆ. ಯಾರು ಅವರ ಹಿಡಿತದಲ್ಲಿ ಇಲ್ಲ ತಾಯಿ, ನೀವೇ ಕಾಪಾಡಬೇಕು ನಮ್ಮನ್ನ. ಯೋಚನೆ ಮಾಡಬೇಡ, ನಾನು ಆಲೋಚನೆಯನ್ನು ಮಾಡಿ. ಆ ಮಹಾದೇವಿ ಸರ್ವಜ್ಞಳದುದರಿಂದ ಕಾಮೇಶ್ವರನ ಮೊಗವ ಪ್ರೇಮದಿ ನೋಡಿ ನಕ್ಕರೆ ಬಣ್ಣಿಸುವುದೇನು ಆ ಮಹಚೋದಿಗವ. ನಿನ್ನ ಸಮೀಪದಿಂದಲಾಗಿ ನೀನೇ ನನ್ನನ್ನು ಸೃಜಿಸಿದ್ದು ಎನ್ನುವುದಾಗಿ ತಿಳಿದೆ. ಹಾಗಾದರೆ ನನ್ನನ್ನು ಸೃಜಿಸುವರೆ ಘನತರ ಕಾರಣವೇನು? ಮಗನೇ, ನಿನ್ನ ಹುಟ್ಟಿಗೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ಕಾಮೇಶ್ವರನ ಮುಖವನ್ನು ನೋಡಿದ್ದೇ ತಡ. ಹುಟ್ಟಿಕೊಂಡವ ನೀನು, ತೊಡೆಯಲ್ಲಿ ಸಿದ್ಧಲಕ್ಷ್ಮಣ ಇರಿಸಿಕೊಂಡು ಬಂದೆ. ದಶಭುಜಗಳನ್ನು ಹೊಂದಿದವ ನೀನು, ಹಾಗಾಗಿ ದಶಭುಜ ಗಣಪತಿ. ಹುಟ್ಟಿಗೆ ಕಾರಣ ಇಷ್ಟೇ, ಎದುರಾಳಿಗಳು ನಮ್ಮನ್ನು ಗೆಲ್ಲುವುದಕ್ಕೆ ಬೇಕಾಗಿ ಕಾರಣವನ್ನೋ ಮಂತ್ರವನ್ನೋ ಮಾಟವನ್ನೋ ಮಾಡುತ್ತಾ ಇದ್ದಾರೆ. ಹಾಗಾಗಿ ಮಂತ್ರದ ಕಲ್ಲನ್ನು
ಮಂತ್ರವಾದಿ ಪ್ರಲಯದಲ್ಲಿದ್ದಾನೆ. ದಶಭುಜ ಗಣಪತಿ ಅಟ್ಟಹಾಸ. ಹಾಗಾದ್ರೆ ಪ್ರತಿಸ್ಪರ್ಧಿ ಯಾರು ಯಾರು ಎನ್ನುವ ಹಾಗೆ ಆಲೋಚಿಸಿದಾಗ ಗಜಾಸುರನ ಸೃಷ್ಟಿ ಒಮ್ಮಿಂದೊಮ್ಮೆಲೆ ನನ್ನ ಸೃಷ್ಟಿಯಾಯಿತು. ಯಾಕೆ ಈ ಸೃಷ್ಟಿ? ನನ್ನಿಂದ ಏನಾಗಬೇಕು ತಿಳಿಸಿ. ಗಜದ ಆಕಾರ ಆಸುರಿ ಸ್ವಭಾವ ತುಂಬಿದ ಕಾರಣ ನಿನಗೆ ನಾಮಧೇಯ ಗಜಾಸುರ ಎನ್ನುವ ನೀನು ಈ ವಿಶುಕ್ರನ ಸೃಷ್ಟಿ ಮಾಡಬೇಕು ಅಂತಾದ್ರೆ ಬಲವಾದ ಕಾರಣ ಇದೆ. ದಶಭುಜ ಗಣಪತಿ ರಣದಾರುಣಿಯಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ಅವನನ್ನು ನಿರ್ಮೂಲಗೊಳಿಸುವ ಹೋಗು. ಮಾತ್ರಕ್ಕೆ ನಮ್ಮವರನ್ನು ಕೊಲ್ಲುತ್ತಾ ಮುಂದೆ ಬಂದರೆ ನಿನ್ನ ತಲೆ ಹಾರಿ ಮದವನ್ನು ತುಂಬಿ ಮದವೇರಿದ ಮದ್ದಾನೆಯಂತೆ ಬಂದೆ ಅಂತ ಆದರೆ ನಿನ್ನ ಮದವನ್ನು ಅಡಗಿಸಿ ಮಣ್ಣಲ್ಲಿ ಮಣ್ಣುಗೊಳಿಸ್ತಾನೆ. ಮದ
ದೂರ ಮಾಡಿದ್ದೆ. ಇದು ಮೊದಲ ನೀನು ತ್ರಿಜಗದಿ ಮೊದಲ ಪೂಜೆಯಗೊಂಡು ಭಕ್ತರ ಮೊದದಿ ರಕ್ಷಿಪುದೆಂದು ವರವಿತ್ತಳು ಮಹಾದೇವಿ. ಕಂದ, ಮಾಡಿದಂತಹ ಮಾತು ಕೇಳಿ ಸಂತೋಷವಾಯಿತು. ಈ ಕಾಲಕ್ಕೆ ವರವೊಂದನ್ನು ಅನುಗ್ರಹಿಸ್ತೇನೆ. ಏನಮ್ಮ? ಇನ್ನು ಮುಂದಕ್ಕೆ ತ್ರಿಜಗದಲ್ಲಿ ಮೊದಲ ಪೂಜೆಯ ಗೊಂಬವನಾಗು. ಹೆಚ್ಚೇಕೆ ಸಿದ್ಧಿದಾಯಕನಾಗಿ ಬುದ್ಧಿ ಪ್ರದಾಯಕನಾಗಿ ಭಕ್ತರನ್ನು ಸಲಹುತ್ತ ಬಾ. ಶುಭವಾಗಲಿ. ಧನ್ಯೋಸ್ಮಿ. ಯುದ್ಧದಲ್ಲಿ ಪಲಾಯನ ಮಾಡಿ ಮಾಯಿಂದ ಮೂಲಕವಾಗಿ ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಪ್ರಯತ್ನ ಮಾಡ್ತೀಯ. ನಿನ್ನ ಮಾಯ ನಮ್ಮೆದುರಿಗೆ ನಡೆಯುವುದಿಲ್ಲ. ಎಚ್ಚರ. ಗಂಡು